ಪಂಜಾಬ್, ರಾಜಸ್ಥಾನ್ ಮತ್ತು ಹಿಮಾಚಲ್ ಪ್ರದೇಶನ್ ಯುವಕರು ಹಿಂಗ್ಯಾಕ್ ಮಾಡತ್ತಾರ? ಯಾಕ ಅವ್ರ್ ರೋಡ್ ಸೈಡ್ ಝಾಂಬಿ ತರ ಆಕ್ಟ್ ಮಾಡತ್ತಾರ? ರೀಸೆಂಟ್ಲಿ ಒಂದ್ ವಿಡಿಯೋ ಸೋಷಿಯಲ್ ಮೀಡಿಯಾದಾಗ ವೈರಲ್ ಆಗ್ಬಿಟ್ಟಿತ್ತ. ಜನ ಎಲ್ಲಾರು ಒಂದ್ ಡ್ರಗ್ಸ್ ಎಫೆಕ್ಟ್ ಅಂತ ಹೇಳಿ ಸುದ್ದಿ ಹಬ್ಸಾತ್ರ. ಪಂಜಾಬ್ ಮುಂಚೆಲಿಂತ್ರ ಡ್ರಗ್ಸ್ ಸಂಬಂಧ ತಮ್ಮ ಹೆಸರು ಕೆಡ್ಸ್ಕೊಂಡೈತಿ. ಯುವಕರು ನಾರ್ಮಲಿ ಅಲ್ಲೇ ಡ್ರಗ್ಸ್ ತಗೊಳತಿದ್ರ. ಬಟ್ ಈ ಟೈಮ್ ಸಪ್ಲೈ ಆಗಿದ್ದ ಡ್ರಗ್ಸ್ಲಿಂತ್ರ ಅವ್ರಗ 6 ತಾಸ್ದಾಗಲ್ಲ, ಬರೀ 1 ತಾಸ್ದಾಗ ಮತ್ತೊಮ್ಮೆ ತಗೊಳ್ಳೋ ಟ್ರಿಗರ್ ಫೀಲ್ ಆಗ್ತೈತಂತ. ಅಂದಂಗ ಆ ಡ್ರಗ್ಸ್ ಒಳಗೆ ಹೀರೋಯಿನ್ಕಿಂತ ಜಾಸ್ತಿ ಭಾಳ ಕೆಮಿಕಲ್ ಸಬ್ಸ್ಟೆನ್ಸ್ ಆಡ್ ಆಗಿರ್ತಾವಂತ. ಅದ್ರ ಸಂಬಂಧ ಯಾರ್ಯಾರ ಅದನ್ನ ಕನ್ಸ್ಯೂಮ್ ಮಾಡಿದ್ರ ಅವ್ರಿಗೆ ಇಮಿಡಿಯೇಟ್ಲಿ ಮತ್ತೊಮ್ಮೆ ತಗೊಳ್ಳೋದು ಫೀಲ್ ಆಗ್ತೈತಿ. ಅದಕ್ಕ ಮನಿಗ್ ಹೋಗ್ಲಾರ್ದ ರೋಡ್ ಸೈಡ್ ಅವ್ರು ತಗೊಳಕ ಟ್ರೈ ಮಾಡ್ತಿರ್ತಾರ. ಅಂದಂಗ ಇಂಥ ಕೆಮಿಕಲ್ಸ್ ಇಡೀ ದೇಶಕ್ಕ ನಾಶ ಮಾಡಕ್ ಅಂತ ಹೇಳಿ ಮಾಡಿಟ್ಟಿದ್ದ. 1990 ಟೈಮ್ದಾಗ ಸದ್ದಾಮ್ ಹುಸೇನ್ ಕುವೈಟಿಗೆ ಇನ್ವೈಡ್ ಮಾಡಿದಾಗ US ಆರ್ಮಿ ಬರೀ 2 ದಿನದ ಒಳಗ ಇರಾಕ್ ಇನ್ವೈಡ್ ಮಾಡಿ ಸದ್ದಾಮ್ ಹುಸೇನಿಗೆ ಕ್ಯಾಪ್ಚರ್ ಮಾಡಿದ್. ಅವಾಗ ಚೈನಾಗ್ ಗೊತ್ತಾಗ್ಬಿಟ್ಟಿತ್ತ US ಗೆ ಸೋಲ್ಸ್ಬೇಕಂದ್ರ ಆರ್ಮಿ ನೇವಿಲಿಂತ್ರ ಅಲ್ಲ, ಅಲ್ಲಿರೋ ಯುವಕರಿಗೆ ನಾಶ ಮಾಡಿನ ಅಂತ ಹೇಳಿ. ಅದ್ರ ಸಂಬಂಧ ಅವ್ರ ಇಂಥ ಕೆಮಿಕಲ್ ಮೇಲೆ ವರ್ಕ್ ಮಾಡತ್ತಿದ್ರ. ಮುಂದೆ ಇಂಥ ಕೆಮಿಕಲ್ ಈಗ ಇಂಡಿಯಾ ಒಳಗ್ ಸಪ್ಲೈ ಆಗತೈತಿ. ಯುವಕರಿಗೆ ಪಾಯ್ಸನ್ ಕನ್ಸ್ಯೂಮ್ ಮಾಡಿ ತಮ್ಮ ಜೀವನ ಹಾಳು ಮಾಡ್ಕೊಳತ್ತಾರ. ಅದ್ ಇಮಿಡಿಯೇಟ್ ಎಫೆಕ್ಟ್ ಮುಂದೆ ನಮ್ ದೇಶದ ಮೇಲೇನು ಬೀಳೋದೈತಿ. ಅದಕ್ಕೆ ಡ್ರಗ್ಸ್ ಲಿಂತ್ರ ದೂರ ಇರ್ರಿ. ನಿಮ್ ಜೀವ, ನಿಮ್ ಫ್ಯಾಮಿಲಿ ಜೀವ ಸೇಫ್ ಆಗಿ ಇಟ್ಕೋರಿ.